ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು 12th ಜೂನ್ ಬುಧವಾರದ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಲೈನ್ಸ್ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನಾವು 11 ಜೂನ್ ಏನಾಯ್ತು ಅಂತ ನೋಡೋಣ. ಸೊ ಮಾರ್ಕೆಟ್ ಓಪನ್ ಆಗಕ್ಕಿಂತ ಮುಂಚೆ ಹಾಗೂ ನಿನ್ನೆ ದಿನ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಹೊಸ ಅಸೆಂಬ್ಲಿ ಮಿನಿಸ್ಟರ್ಗಳಿಗೆ ಯಾರಿಗೆ ಯಾವ ಖಾತೆ ಸಿಕ್ತು ಅಂತ ಡೀಟೇಲಿಂಗ್ ಸಿಕ್ತು. ಸೊ ಅದರಲ್ಲಿ ಗಮನಿಸಿರ್ಬೇಕಾದ ವಿಷಯ ಅಂತಂದ್ರೆ, ಸೊ ಬಿಜೆಪಿ ಗವರ್ಮೆಂಟ್ ಅಲ್ಲಿ ಮೇಜರ್ ಪೋರ್ಟ್ಫೋಲಿಯೋ ಇದೆ, ಮೇಜರ್ ಖಾತೆಗಳಿದಾವೆ ಹಾಗೂ ಮಿತ್ರ ಪಕ್ಷಗಳಿಗೆ ಕೂಡ ಖಾತೆಗಳನ್ನ ಕೊಟ್ಟಿದ್ದಾರೆ. ಸೊ ಇದು ಮಾರ್ಕೆಟ್ಗೆ ಪಾಸಿಟಿವ್ ಆಗಿತ್ತು. ಸೊ ಆದ್ರೆ ಮಾರ್ಕೆಟ್ ಅಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಸೈಡ್ ವೇಸ್ ಆದ ನಂತರ ಮಾರ್ಕೆಟ್ ಅಲ್ಲಿ ರಿಕವರಿ ಬಂತು. ಸೊ ನಿಫ್ಟಿ ಡೇ ಲೋನ ಮಾಡಿದ್ದು 23,206. ಸೊ 23,206 ಲೋ ಮಾಡಿದ್ದು. ಅಲ್ಲಿಂದ ನಿಫ್ಟಿನಲ್ಲಿ ಒಂದು ಒಳ್ಳೆ ರಿಕವರಿ ಬಂತು. ಸೊ ಈ ರಿಕವರಿನಲ್ಲಿ ನಿಫ್ಟಿ ಹೈ ಮಾಡಿದ್ದು 23,389. ಇದು ನಿನ್ನೆ ದಿನದ ಹೈಕ್ಕಿಂತ ಕಡಿಮೆ ಆಗಿತ್ತು. ಹಾಗೂ ಸೆಕೆಂಡ್ ಹಾಫ್ ಅಲ್ಲಿ ಆಫ್ಟರ್ 2:30 ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ಬಂತು. ನಿಫ್ಟಿ 23,264 ಹತ್ರ ಕ್ಲೋಸಿಂಗ್ ನ ಕಾಣ್ತು. ಸೊ ಲಾಸ್ಟ್ 1 ಅವರ್ ಪ್ರಾಫಿಟ್ ಬುಕಿಂಗ್ ನೋಡ್ತಾ ಇದ್ರೆ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ಶುರು ಆಗಿದೆ ಅಂತ ಇಲ್ಲಿ ಅನುಮಾನ ಬರ್ತಾ ಇದೆ. ಅದಕ್ಕಾಗಿ ನಾವು 12th ಜೂನ್ ಓನ್ಲಿ ಸೆಲ್ ಅಂಡ್ ರೈಸ್ ಕಾನ್ಸೆಪ್ಟ್ ಇಟ್ಕೊಂಡು ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡೋಣ. ಅದಲ್ಲದೆ 12th ಜೂನ್ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ US ಮಾರ್ಕೆಟ್ ಫೆಡ್ ರೇಟ್ ಬರೋದಿದೆ. ಅದನ್ನ ಕೂಡ ನಾವು ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ. ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ನಲ್ಲಿ ಏನಾದ್ರೂ ಹೆಚ್ಚಿನ ಕರೆಕ್ಷನ್ ಬಂದ್ರೆ ನಾವು ಆದಷ್ಟು ಬುಧವಾರ ದಿನನೇ ಪ್ರಾಫಿಟ್ ಬುಕಿಂಗ್ ನ ಮಾಡ್ಕೋಬೇಕಾಗುತ್ತೆ. ಏತಕ್ಕಂದ್ರೆ ಗುರುವಾರ ದಿನ US ಮಾರ್ಕೆಟ್ ಅಲ್ಲಿ ಏನಾದ್ರೂ ಫೆಡ್ ರೇಟ್ ಕಟ್ ಆದ್ರೆ ಆಗ ಒಂದು ಒಳ್ಳೆ ಗ್ಯಾಪ್ ಅಪ್ ಆಗೋ ಚಾನ್ಸಸ್ ಇರುತ್ತೆ. ಗ್ಯಾಪ್ ಅಪ್ ನಂತರ ಅಪ್ ಕಂಟಿನ್ಯೂ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಸದ್ಯಕ್ಕೆ ಬುಧವಾರದ ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ ಓನ್ಲಿ ಸೆಲ್ ಅಂಡ್ ರೈಸ್ ಆಗಿ ಟ್ರೇಡ್ ಮಾಡೋಣ. ಸೊ ನಾವು ಸೆಲ್ ಅಂಡ್ ರೈಸ್ ಆಗಿ ಟ್ರೇಡ್ ಮಾಡೋಕೆ ನಾವು ಇಂಪಾರ್ಟೆಂಟ್ ಆಗಿ ಮಾರ್ಕ್ ಮಾಡ್ಕೋಬೇಕಾಗಿರೋ ಲೆವೆಲ್ ನಿಫ್ಟಿಯ ಡೇಲೋ ಇದು ಬಂದು 23,206 ಹತ್ರ ಇದೆ. ಸೊ ನಾವು 23,200 ಕೆಳಗಡೆ ನಿಫ್ಟಿ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಮೇಲೆ 23,260 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೊಂಡು ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಸೊ ಇಲ್ಲಿಂದ ಬರೋ ಕರೆಕ್ಷನ್ ನಿಫ್ಟಿ 10 ಡೇ ಮೂವಿಂಗ್ ಆವರೇಜ್ ಹಾಗೂ 5 ಡೇ ಮೂವಿಂಗ್ ಆವರೇಜ್ ಬ್ರೇಕ್ ಆಗಿ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಬರೋ ಕರೆಕ್ಷನ್ ಅಥವಾ ಪ್ರಾಫಿಟ್ ಬುಕಿಂಗ್ ನಾನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಅದು ಈ ಲೆವೆಲ್ ಅಲ್ಲಿ ಇದು ಬಂದು 22,900 ಹಾಗೂ ಇದ್ರ ಕೆಳಗಡೆ 22,800 ಈ ಲೆವೆಲ್ ವರೆಗೆ ನಿಫ್ಟಿ ಬರೋ ಚಾನ್ಸಸ್ ಇದೆ. ಈ ಲೆವೆಲ್ ಬಂದಂಗೆ ಇಲ್ಲಿ ಪ್ರಾಫಿಟ್ ಬುಕ್ ನ ಮಾಡ್ಕೋಬಹುದು. ಇಲ್ಲಿಂದ ರಿವರ್ಸಲ್ ಬರ್ಬೋದು, ಆದ್ರೆ ರಿವರ್ಸಲ್ ಸಸ್ಟೈನ್ ಆಗೋದು ಕಷ್ಟ ಆಗುತ್ತೆ. ಆದ್ರೆ ಎಂಡ್ ಆಫ್ ದ ಡೇ ನಮ್ಗೆ ನಿಫ್ಟಿ 23,000 ಹತ್ರ ಅಥವಾ ಇದ್ರ ಕೆಳಗಡೆ ಸಿಕ್ಕರೆ ಕೂಡ ನಾವು ನೆಕ್ಸ್ಟ್ ಡೇಗೆ ಗುರುವಾರಕ್ಕೆ BTST ಪೊಸಿಷನ್ಸ್ ನ ಕಾಲ್ ಸೈಡ್ ಅಲ್ಲಿ ತಗೊಂಡು ಹೋಗ್ಬೋದು. ಕಾರಣ ಅಂತಂದ್ರೆ ಇಲ್ಲಿ ಏನಾದ್ರೂ ಫೆಡ್ ರೈಟ್ ಕಟ್ ಬಂತು ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಗ್ಯಾಪ್ ಅಪ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಎಂಡ್ ಆಫ್ ದ ಡೇ 23,000 ಅದ್ರ ಕೆಳಗಡೆ ಎಲ್ಲೇ ಸಿಕ್ಕರೆ ಕೂಡ BTST ಪೊಸಿಷನ್ಸ್ ನ ಕಾಲ್ ಸೈಡ್ ಅಲ್ಲಿ ತಗೊಂಡು ಹೋಗ್ಬೋದು. ಇನ್ನು ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ 23,200 ಮೇಲೆನೆ ಟ್ರೇಡ್ ಆಗ್ತಾ ಇದ್ರೆ ಮೇಲೆ 23,300 ಇಂದ 23,350 ಇದು ಕೂಡ ಕನ್ಸಿಸ್ಟೆಂಟ್ ಲೆವೆಲ್ ಇದೆ. ಈ ಲೆವೆಲ್ ಅಲ್ಲಿ ಬರ್ತಿದ್ದಂಗೆ ಅಗೇನ್ ಇಲ್ಲಿ ಕೂಡ ನಾವು ಪುಟ್ ಪೊಸಿಷನ್ಸ್ ನ ತಗೋಬಹುದು. ಮೇಲೆ 23,400 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. ಇಲ್ಲಿಂದ ಬರೋ ಡೌನ್ ಕೆಳಗಡೆ 23,200 ಹಾಗೂ ಟುವರ್ಡ್ಸ್ 23,000 ಕೂಡ ಬರೋ ಚಾನ್ಸಸ್ ಇರುತ್ತೆ. ಸೊ ನಾವು ನಿಫ್ಟಿನಲ್ಲಿ ಬುಧವಾರ ದಿನ ಸೆಲ್ ಅಂಡ್ ರೈಸ್ ಆಗಿ ಈ ಲೆವೆಲ್ಸ್ ಇಟ್ಕೊಂಡು ಟ್ರೇಡ್ ಮಾಡೋಣ. ಈಗ ಬ್ಯಾಂಕ್ ನಿಫ್ಟಿಗೆ ಹೋಗೋಣ. ಸೊ ನಾವು ನಿಫ್ಟಿ ರೀತಿನೇ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಬುಧವಾರ ದಿನ ಬೇರಿಶ್ ಆಗಿ ಟ್ರೇಡ್ ಮಾಡೋಣ. ಸೊ ನಾವು ಬೇರಿಶ್ ಆಗಿ ಟ್ರೇಡ್ ಮಾಡ್ಬೇಕು ಅಂತಂದ್ರೆ ಬ್ಯಾಂಕ್ ನಿಫ್ಟಿ 49,500 ಕೆಳಗಡೆ ಬರ್ತಂಗೆ ಇಲ್ಲಿ ಪುಟ್ ಪೊಸಿಷನ್ಸ್ ನ ತಗೋಬಹುದು. ಮೇಲೆ 49,650 ಈ ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. ಸೊ ಇಲ್ಲಿಂದ ಬರೋ ಡೌನ್ ಕೆಳಗಡೆ 49,100 ಹತ್ರ ಸ್ಮಾಲ್ ಸಪೋರ್ಟ್ ಇರುತ್ತೆ. ಆ ಲೆವೆಲ್ ಅಲ್ಲಿ ಕನ್ಸಾಲಿಡೇಷನ್ ಆಗಿ ಇನ್ನು ಕೆಳಗಡೆ ಬಂದ್ರೆ 48,600 ಹಾಗೂ 48,400 ಲೆವೆಲ್ ವರೆಗೂ ಬರೋ ಚಾನ್ಸಸ್ ಇದೆ. ಸೊ 48,600 400 ಈ ಲೆವೆಲ್ ಸಿಕ್ಕಿದಾಗ ಇಲ್ಲಿ
ಪ್ರಾಫಿಟ್ ಬುಕ್ ನ ಮಾಡಬಹುದು. ಹಾಗೂ ಗುರುವಾರ ದಿನಕ್ಕೆ ಬ್ಯಾಂಕ್ ನಿಫ್ಟಿನಲ್ಲಿ BTST ಪೊಸಿಷನ್ಸ್ ತಗೊಳ್ಳೋದ್ರ ಬಗ್ಗೆ ಕೂಡ ಯೋಚನೆ ಮಾಡಬಹುದು. ಇನ್ನು ಬ್ಯಾಂಕ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇನೆ 49,500 ಮೇಲೆನೆ ಟ್ರೇಡ್ ಆಗ್ತಾ ಅಪ್ ಮೂವ್ ಕೊಡಕ್ಕೆ ಶುರು ಆದ್ರೆ ಮೇಲೆ 49,900 ಲೆವೆಲ್ ಇಂದ 50,000 ಲೆವೆಲ್ ಇದು ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಇಲ್ಲಿ ಬರ್ತದಂಗೆ ಇಲ್ಲಿ ಅಗೇನ್ ಪುಟ್ ಪೊಸಿಷನ್ಸ್ ನ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಆದ್ರೆ ಸ್ಟಾಪ್ ಲಾಸ್ ಸ್ವಲ್ಪ ಮೇಲೆ 50,100 150 ಹತ್ರ ಇಟ್ಕೋಬೇಕಾಗುತ್ತೆ. ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡ್ರೆ ನಾವು ಇಲ್ಲಿ ಪುಟ್ ಪೊಸಿಷನ್ ತಗೊಂಡ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ನಾವು ಹೆಚ್ಚಿನ ಕರೆಕ್ಷನ್ ಅನ್ನು ನೋಡಬಹುದು. ಸೊ ಬುಧವಾರ ದಿನ ನಾವು ಹೋಗ್ಲಿ ಸೆಲ್ ಆನ್ ರೈಸ್ ಆಗಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ ಮಾಡೋಣ. ಮಾರ್ಕೆಟ್ ಏನಾದ್ರು ನಿನ್ನೆ ದಿನ ಹಾಗೂ ಇವತ್ತಿನ ದಿನ ರೀತಿ ಸೈಡ್ ವೈಸ್ ಅಲ್ಲಿ ಹೋದ್ರೆ ಅಲ್ಲಿ ಪ್ರೀಮಿಯಂ ಡಿಕೆ ಆಗೋ ಚಾನ್ಸಸ್ ಇರುತ್ತೆ. ಇದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು. ಆದ್ರೆ ಓನ್ಲಿ ಬಿಯರಿಶ್ ಆಗಿ ಟ್ರೇಡ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ. ಮಾರ್ಕೆಟ್ ನಮ್ಮ ಅನಾಲಿಸಿಸ್ ಗೆ ಅಪೋಸಿಟ್ ಆಗಿ ಟ್ರೇಡ್ ಆಗಿ ಡೇ ಹೈ ನಲ್ಲಿ ಕ್ಲೋಸ್ ಆದ್ರೆ ನಾವು ನೆಕ್ಸ್ಟ್ ಡೇಗೆ BTST ಪೊಸಿಷನ್ ತಗೋಬೇಕಾ ಬೇಡ ಅಂತ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ಅಲ್ಲಿಂದ ನೀವು ಮಾಹಿತಿನ ಪಡಿಬಹುದು. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರುವ ವಿಡಿಯೋ ಬರೋವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.